ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕೆಂದರೆ ರಾಣಿ ಸೀರಿಯಲ್ಲು ಅಷ್ಟು ಚೆನ್ನಾಗಿದೆ ಇವತ್ತಂತೂ. ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಬನ್ನಿ ಈಗ ಶುರು ಮಾಡೋಣ ರಾಣಿ ಸೀರಿಯಲ್ಲು. ಏಕೆಂದರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇವತ್ತು ವರ್ಧನ್ಗೆ ಬಾಲ ಮೇಲೆ ಡೌಟ್ ಬರೋ ಟೈಮ್ ಬಂದಿದೆ. ಹಾಗೆಯೇ ಇಲ್ಲಿ ಒಂದು ಕಡೆ ಕಾವೇರಿಗೆ ಸ್ವಲ್ಪ ಬಾಲನ ಮೇಲೆ ಒಂದು ಒಳ್ಳೆ ಮನಸ್ಸು ಬರ್ತಾ ಇದೆ. ಹಾಗೆಯೇ ಇಲ್ಲಿ ಸತ್ಯನೂ ಕೂಡ ಒಂದು ಸತ್ಯ ಗೊತ್ತಾಗುತ್ತೆ. ರಾಣಿ ಕೂಡ ಒಂದಿಷ್ಟು ಸತ್ಯಗಳನ್ನ ಇವತ್ತು ಹೇಳ್ತಾರೆ. ಸೊ ಬನ್ನಿ ಈಗ ನೋಡೋಣ ಏನಾಗುತ್ತೆ ಅಂತ. ಇನ್ನೇನಿಲ್ಲಿ ಬಾಲ ಜುಮ್ಕಿ ತೊಗೊಂಡು ವಾಪಸ್ ಬಂದಿರ್ತಾನೆ. ಸೊ ಅವರು ಅಣ್ಣ ತಂಗಿ ಹೋಗಿ ಯಾಕೆ ಬಂದೆ ಮತ್ತೆ ಇಲ್ಲಿಗೆ ಅಂತೇಳಿ ಬೈತಾ ಇರ್ತಾರೆ. ಏನಿಲ್ಲ ಕಾವೇರಿ, ಈ ಜುಮ್ಕಿ ನನ್ನ ಹತ್ರ ಇತ್ತಲ್ವ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಅಂದರೆ ಕೈಯಲ್ಲಿ ಇಡಕ್ಕೆ ಹೋಗ್ತಾನೆ. ಅದನ್ನು ಪರಕ್ಕಂತ ಈ ಕಡೆ ಹಿಡ್ಕೋತಾಳೆ. ಮತ್ತು ನೋಡು, ಈ ಥರ ನೆಪ ಮಾಡಿಕೊಂಡು ಈಗ ಮಾತು ಕೊಟ್ಟು ಹೋದೆ ನೀನು, ನಿಮಗೆ ತೊಂದರೆ ಕೊಡಲ್ಲ ಅಂತ ಆಲ್ರೆಡಿ ಬಂದುಬಿಟ್ಟಿದೆಯಾ ಅಂತ ಸತ್ಯನ ಬೈತಾ ಇರ್ತಾರೆ. ಇಲ್ಲ ಸತ್ಯ, ನಾನು ಬರೋದಿಲ್ಲ, ಈಗ ಈ ಜುಮ್ಕಿ ಕೊಟ್ಟೋಗೋಕ್ಕೋಸ್ಕರ ಬಂದೆ ಅಷ್ಟೇ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ನೋಡಪ್ಪ, ನೀನು ಕೈ ಮುಗಿತೀನಿ, ನಿನ್ನ ಕತೆಗಳು ಹೇಳೋಕ್ಕೆ ಬರಬೇಡ, ಇಲ್ಲಿ ಬರಲೇಬೇಡ, ನಮ್ಮ ಮನೆ ಹತ್ರ ನೀನು ಕಾಲು ಇಡಬೇಡ, ನಮ್ಮ ಸವಾಸಕ್ಕೂ ಬರಬೇಡ, ಫಸ್ಟ್ ನೀನು ಹೋದರೆ ಒಳ್ಳೇದು ಅಂತ ಸತ್ಯನ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ಅಂದರೆ ಸಾರಿ, ಕೈ ಮುಗಿಯೋಕ್ಕೆ ಹೋಗ್ತಾರೆ. ಇನ್ನೇನು ಅದೆಲ್ಲ ಆದಮೇಲೆ ಅವನು ಪಾಪ ಬೇಜಾರು ಮಾಡಿಕೊಂಡು ಸುಮ್ಮನೆ ಹೇಳೋಕ್ಕೆ ಬರ್ತಾ ಇರ್ತಾನೆ, ಏನೇನೋ ಪ್ರಯತ್ನ ಪಡ್ತಾನೆ. ಆದರೆ ಅವ್ರು ಯಾರೂ ಕೇಳೋ ಪರಿಸ್ಥಿತಿಲಿ ಇರಲ್ಲ. ಮತ್ತು ಅವರು ಬಂದುಬಿಡ್ತಾರೆ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಪಾಪ ಅವಳ ಅಣ್ಣ ತಂಗಿ ಇಟ್ಕೊಂಡು ಅವ್ರ ಪಾಡಿಗೆ ಅವ್ರು ಒಳಗಡೆ ಸುಮ್ಮನೆ ಬರ್ತಾರೆ. ಅವಳ ಕೈ ಇಟ್ಕೊಂಡು ಒಳಗಡೆ ಬರ್ತಾನೆ ಸತ್ಯಣ್ಣ. ಒಳಗಡೆ ಬಂದ ತಕ್ಷಣ ಕಾವೇರಿ ಯೋಚನೆ ಮಾಡಬೇಡ, ಸುಮ್ಮನಿರಮ್ಮ, ಆರಾಮಾಗಿರು ಅಂತೇಳಿ ಹೀಗೆ ಭುಜದ ಮೇಲೆ ಕೈ ಹಾಕಿ ತಂಗಿಗೆ ಹೇಳಿ ಒಳಗಡೆ ಹೋಗ್ತಾನೆ. ಅವಳು ಡೋರ್ಲ ಲಾಕ್ ಮಾಡಿಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ನಿಂತ್ಕೊತಾಳೆ. ಒಂಥರ ಕಣ್ಣೀರು ಹಾಕ್ಬಿಡ್ತಾಳೆ. ಅಂದರೆ ಪ್ರೀತಿ ಮಾಡಿರೋರಲ್ವ ಅವರು, ಸೊ ಹಾಗಾಗಿ ಒಂಥರ ಫೀಲ್ ಆಗುತ್ತೆ. ಅವನು ಕೂಡ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ಈ ಕಡೆನೇ ನೋಡ್ತಾ ಇರ್ತಾನೆ. ಏನಾದ್ರು ಹಿಂದೆ ನೋಡ್ತಾಳ ಅಂತೇಳಿ ನೋಡಲ್ಲ. ಅವಳು ಜುಮ್ಕಿ ಕೊಟ್ಟೋಗಿರೋದನ್ನ ಕೂಡ ಹಿಡ್ಕೊಂಡು ಒಂದು ನಿಮಿಷ ಫೀಲ್ ಮಾಡ್ಕೊತಾಳೆ. ಅದನ್ನ ತುಂಬ ಒಂಥರ ಇಷ್ಟಪಡೋ ಥರ ಫೀಲ್ ಮಾಡ್ಕೊತಾಳೆ. ಸೊ ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ವರ್ಧ ಹೇಳಿದ್ನಲ್ಲ, ತುಂಬ ಬೆಂಕಿ ಆಗೋಗ್ಬಿಟ್ಟಿದ್ದಾನೆ. ಸುಮ್ಮನೆ ಕೂತಿರ್ತಾನೆ ಒಬ್ಬನೇ ಯೋಚನೆ ಮಾಡಿಕೊಂಡು, ಬರೇ ಹೊಡೆದಿರೋದು ನೆನಪು ಮಾಡಿಕೊಂಡೆ ಅವ್ನಿಗೊಂಥರ ಚಿಂತೆ ಆಗೋಗ್ಬಿಟ್ಟಿರ್ತೈತೆ. ಅದೇನೆ, ಯಾರು ನಾನು ಈ ರೀತಿ ಹೊಡೆದ್ರು ಮತ್ತೆ ಬರ್ತೀನಿ, ಎದುರಿ ನಿಂತ್ಕೋತೀನಿ ಅಂತ ಬರೀ ಹೇಳಿರ್ತಾನಲ್ವ ಬಾಲ. ಸೊ ಅದನ್ನ ನೆನಪು ಮಾಡಿಕೊಂಡು, ಹೊಡೆಯೋದನ್ನೆಲ್ಲ ನೆನಪು ಮಾಡಿಕೊಂಡು ಸುಮ್ಮನೆ ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ. ಕೂತಿದ್ದಾಗ ಇಲ್ಲಿಗೆ ಬಾಲ ಬರ್ತಾನೆ. ಬಾಲ ಬಂದುಬಿಟ್ಟು, ಬಸ್ಸು ಯಾಕೆ ಆ ರೀತಿ ಕೂತಿದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾನೆ, ಏನೋ ಗೊತ್ತಿಲ್ಲದಂಥರ. ಸುಮ್ಮನೆ ಹಿಂಗೆ ಮಕ್ಕ ಎತ್ಬಿಡ್ತಾನೆ. ಮಕ್ಕ ಎತ್ತಿ ಮಾತಾಡೋಕ್ಕಂತ ಹೋಗ್ತಾನೆ. ಅಷ್ಟರಲ್ಲೇ ಬಸ್ಸು ಏನು ಬಸ್ಸದು, ಮಕ್ಕದ ಮೇಲೆಲ್ಲ ಗಾಯ ಹೋಗ್ಬಿಟ್ಟಿದೆ ಅಂತೇಳಿ ಆಯಿಲ್ಮೆಂಟ್ ತೊಗೊಂಡು ಬರೋಣ ಅಂತ ಹೋಗ್ತಾನೆ. ತಗೊಂಡು ಬಂದುಬಿಟ್ಟು ಎಲ್ಲ ಮಾಡೋಕ್ಕೆ ಅಂತೇಳಿ ಹೋಗ್ತಾನೆ. ಯಾರು ಬಸ್ಸು ಈ ರೀತಿ ಹೊಡ್ತಿದ್ದಾರೆ ನಿಮಗೆ ಅಂತ ಹೇಳಿದಾಗ ಆಗ ಬಾಲನ್ಗೆ ವರ್ಧನ್ಗೆ ಒಂಥರ ಡೌಟ್ ಬರುತ್ತೆ. ನನಗೆ ಹೊಡೆದಿದ್ದಾರಂತ ನಿನಗೆ ಗೊತ್ತಾಯಿತು ಗಾಯ ನೋಡಿ ಅಂತ ಹೇಳ್ಬಿಟ್ಟು. ಆಗ ಬಾಲ ಒಂದು ನಿಮಿಷ ಹಂಗೆ ಶಾಕ್ ಆಗಿಬಿಡ್ತಾನೆ. ಅಂದರೆ ಏನಾದ್ರು ಸಿಗಾಕೋಬಿಟ್ನಾ ನಾನು ಅಂತ ಹೇಳಿ. ಆವಾಗ ಏನಿಲ್ಲ ಬಸ್ಸು, ನಾನು ಹೊರ್ಗಡೆ ಎಲ್ಲ ಸ್ವಲ್ಪ ಅವಾಗೆಲ್ಲ ಜಗಳಕ್ಕೆ ಹೋಗಿ ಹೊಡ್ಸ್ಕೊಂಡು ಬರ್ತಿದ್ನಲ್ವ, ಆ ಟೈಮಲ್ಲಿ ನನಗೆ ಈ ರೀತಿ ಎಲ್ಲ ಗಾಯಗಳಾಗ್ತಿದ್ದಲ್ಲ, ಅದು ನೋಡಿ ನಾನು ಯಾರೋ ಹೊಡೆದಿದ್ದಾರಂತ ಹೇಳಿದೆ ಬಸ್ಸು, ಅಷ್ಟೇ ಅಂತ ಹೇಳ್ಬಿಟ್ಟು ಹೇಗೋ ಕವರ್ ಮಾಡ್ಕೊಬಿಡ್ತಾನೆ. ಸೊ ಬಸ್ಸು, ಯಾರು ಬಸ್ಸಿ ಈ ಥರ ನಿಮಗೆ ಹೊಡೆದಿದ್ದು ಹೇಳಿ ಬಸ್ಸು ಒಂದು ಸರಿ, ಅವನು ಯಾರಾದರೂ ಪರವಾಗಿಲ್ಲ, ನಿಮ್ಮ ತಂದೆ ನಿಮ್ಮ ಮುಂದೆ ಬಂದು ನಿಲ್ಲಿಸ್ತೀನಿ ಅಂಥೇಳಿ ನಾಟಕನ ಶುರು ಮಾಡ್ಕೊತಾನೆ. ಸೊ ಅವ್ನು ಯಾರಂತ ನೋಡಿದರೆ ನಾನು ಸುಮ್ಮನೆ ಇರ್ತಿದ್ನ, ಅವ್ನು ಯಾರಂತ ಗೊತ್ತಾ, ಯಾಕೋ ಈ ಥರ ಮಾಡಿದೆ ನೀನು ಅಂತ ಹೇಳಿ ಗದರ್ಕೊಬಿಡ್ತಾನೆ. ಆಗ ಬಾಲ ತುಂಬ ನನ್ನೇ ಕಂಡಿಡ್ದುಬಿಟ್ನಿ ಅಂತ ಹೇಳಿಬಿಟ್ಟು ಎದ್ದು ನಿಂತ್ಕೊಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆ ಕಾವೇರಿ ಒಳಗಡೆ ಬಂದು ಕೂತಿರ್ತಾಳೆ. ಸರಳ ತಗೊಳಮ್ಮ, ಸುಸ್ತಾಗಿದೆ ಅಂತೇಳಿ ನೀರು ಕೊಡ್ತಾಳೆ ಕುಡಿಯೋಕ್ಕೆ ಅಂತ. ಆಗ ನೀರು ಕುಡಿದು ಸಮಾಧಾನ ಮಾಡ್ಕೊತಾಳೆ ಕಾವೇರಿ. ಇನ್ನು ರಾಣಿ ಇದ್ಕೊಂಡು, ಅಮ್ಮ ನೀನು ಎಲ್ಲೋಗಿದ್ದೆ, ಯಾರು ಕರ್ಕೊಂಡೋಗಿದ್ರು ನಿನ್ನ, ಯಾರು ಕರ್ಕೊಂಡು ಬಂದು ಬಿಟ್ಟು ಹೋದ್ರು, ಏನಮ್ಮ ಇದೆಲ್ಲ, ನೀನಾಗಮ್ಮ ಇಲ್ಲಿ ಕಳೆದೋಗಿದ್ದೆ ಅಂತ ಹೇಳ್ಬಿಟ್ಟು ರಾಣಿ ಕೇಳಿಬಿಡ್ತಾಳೆ. ಪ್ರಶ್ನೆಗಳಿಗೆ ಅವಳಿಗೇನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಕಾವೇರಿಗೆ. ಆಗ ಸತ್ಯಣ್ಣ ಒಂದು ಮಾತು ಹೇಳ್ತಾರೆ, ನೋಡು ಕಾವೇರಿ, ನೀನು ಇನ್ನು ಮುಚ್ಚಿಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ಎಲ್ಲ ಸತ್ಯನೂ ಹೇಳ್ಬಿಡಮ್ಮ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಆಗ ಸರಳ, ಹಾಗಾದರೆ ಅಮ್ಮ ಎಲ್ಲ ಹೇಳ್ತಾಳಮ್ಮ, ಇವಾಗ ಅವಳ ಗಂಡನ ವಿಷಯ, ಮಗು ಇರೋ ವಿಷಯ ಎಲ್ಲ ಅವಳಿಗೆ ಗೊತ್ತಾಗ್ಬಿಡುತ್ತೀಗ, ಅವ್ರ ತಂದೆ ವಿಷಯ ಎಲ್ಲ ಕಾವೇರಿ ಹೇಳ್ಬಿಡ್ತಾಳಂತ ಮಾತಾಡ್ಕೊತಾ ಇರ್ತಾರೆ. ನೋಡು ರಾಣಿ, ಎಲ್ಲ ಸತ್ಯನೂ ಹೇಳ್ತೀನಿ, ಬಾಯಿಲಿ ಕೂತ್ಕೊ ಅಂತೇಳಿ ಕುಂಡ್ರಿಸ್ಕೊತಾಳೆ ಕಾವೇರಿ. ಕುಂಡಿಸ್ಕೊಬಿಟ್ಟು, ನೋಡು ಪುಟ, ನಾನು ಒಂದು ಹೇಳ್ತೀನಿ ನಿನಗೆ, ಆದರೆ ನೀನು ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಕೇಳಬಾರ್ದು, ನಾನು ಹೇಳಿದಕ್ಕಷ್ಟೇ ನೀನು ಅನ್ಬೇಕಷ್ಟೇ ಅಂತೇಳಿ ಹೇಳ್ಕೊಡ್ತಾಳೆ. ಹೇಳಮ್ಮ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಾಗ ಸರಳಗಂತೂ ತುಂಬ ಖುಷಿಯಾಗುತ್ತೆ. ಆದರೆ ಅವಳು ಹೇಳೋದು ಯಶೋದೆ ಕತೆ.
ಯಶೋದೆ ಕತೆ ಹೇಳಿದ್ನಲ್ವ ನಿನಗೆ ನೆನಪಿದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಳ ಮುಖ ಒಂಥರ ಆಗುತ್ತೆ. ಇವಳೇನಪ್ಪ ಕತೆ ಹೇಳಕ್ಕೆ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಆ ಕತೆ ಯಾಕೆ ಹೇಳ್ತಾಳೆ ಅಂತಂದರೆ, ನೋಡಮ್ಮ, ಎಂತೆಂಥ ದೇವತೆಗಳಿಗೇ ಆ ಯಶೋದೆಗೇನೆ ಕಷ್ಟ ತಪ್ಪಿಲ್ಲ. ಸೊ ನನ್ನಂಥ ಒಂದು ಹೆಣ್ಣಿಗೆ ಕಷ್ಟ ಬರ್ದಲೇ ಇರುತ್ತಾ ಪುಟ್ಟ. ನೋಡು, ಈ ಪ್ರಶ್ನೆಗೆಲ್ಲ ಉತ್ತರ ನನ್ನ ಹತ್ರ ಇಷ್ಟೇ ಇರೋದು. ಯಾಕೆಂದರೆ ಈ ಅಮ್ಮನಿಗೆ ಸ್ವಲ್ಪ ಇದೇ ಥರ ದೇವ್ರು ಕಷ್ಟ ಕೊಟ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ನನ್ನ ಒಬ್ಬರು ಕರ್ಕೊಂಡು ಬಂದು ಬಿಟ್ಟು ಕೂಡ ಹೋದರು. ನೀನೇನು ಯೋಚನೆ ಮಾಡಬೇಡ ಪುಟ್ಟ, ಇವೆಲ್ಲ ಸ್ವಲ್ಪ ದಿನ ಅಷ್ಟೇನೆ, ಆಮೇಲೆ ಇರೋದಿಲ್ಲ. ನಾನು ಕೊಲೆ ಮಾಡಿಲ್ಲ ಪುಟ್ಟ, ಆದರೂ ಕೂಡ ನನ್ನ ಜೈಲಿಗೆ ಹಾಕಿದ್ರು. ಆದರೆ ಇವತ್ತು ನಾನು ತಸ್ತಿಯಾಗಿ ಕೂತಿದ್ದೀನಿ. ನನಗೆ ಹೊರಗಡೆ ಬಂದರೂ ಕೂಡ ಅವರೇ ನನಗೆ ಕಷ್ಟ ಕೊಡ್ತಿರೋದು ಅಂತಲೇ ಹೇಳ್ಬಿಡ್ತಾಳೆ. ಆಗ ಹೇಳಿದ ತಕ್ಷಣ ಅವಳು ಏನೋ ನಿಜ ಹೇಳ್ತಾಳಂತ ಸರಳನ ಅವರಮ್ಮ ತುಂಬ ಆಸೆ ಪಟ್ಟಿದ್ರು. ಆದರೆ ಇವಳು ಹೇಳೋದು ಈ ಥರ. ಆವಾಗ, ಅಲ್ಲಮ್ಮ, ಯಾಕಮ್ಮ ಈ ರೀತಿ ಎಲ್ಲ ಮಾಡ್ತಾರೆ ನಿನಗೆ, ನೀನೇನಮ್ಮ ತಪ್ಪು ಮಾಡಿದ್ಯಾ ಅಂತ ಕೇಳ್ತಾರೆ. ನಾನು ಅದನ್ನೇ ಹೇಳಿದ್ದು ನಿನಗೆ, ನೀನು ಪ್ರಶ್ನೆ ಕೇಳಬಾರ್ದು, ನಾನು ಹೇಳಿದ್ದಕ್ಕೆ ಅಷ್ಟೇ ನೀನು ಅನ್ಬೇಕು. ನೋಡು, ಎಲ್ಲ ಕಷ್ಟಗಳು ದೇವ್ರು ಕೊಟ್ಟೇ ಕೊಡ್ತಾನೆ. ಒಂದಿನ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆ ಕಷ್ಟದಿಂದ ಪರಿಹಾರ ಕೂಡ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಪುಟ್ಟ ಅಂತ ಹೇಳ್ಕೊಡ್ತಾಳೆ ಅವರಮ್ಮ ರಾಣಿಗೆ. ಆಗ ಹೇಳಿದ ತಕ್ಷಣ ರಾಣಿ ಇದ್ಕೊಂಡು ತುಂಬ ಫೀಲ್ ಮಾಡಿಕೊಂಡು, ಸರಿ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು, ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ನೀನು ತುಂಬ ಸಂತೋಷಕ್ಕೆ ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಇವರಿಬ್ರು ಇದೇನಮ್ಮ ಇವರು ಎಲ್ಲ ಸತ್ಯನೂ ಹೇಳ್ತಾಳೆ ಅವ್ರ ಅಪ್ಪನ ವಿಷಯ ಅಂತಂದರೆ, ಇವಳು ಏನಮ್ಮ ಯಶೋದೆ ಕತೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಲು ಅಂದಾಗ ಅಜ್ಜಿ ಹೇಳ್ತಾರೆ, ನೀನು ಯೋಚನೆ ಮಾಡ್ಬಿಡೋ, ಸುಮ್ಮನಿರು ಸರಳ. ಅವಳ ಮನಸ್ಸಲ್ಲಿ ಇನ್ನೂ ಒಂದಿಷ್ಟು ಪ್ರಶ್ನೆಗಳ ಹುಟ್ಟಾಕೋ ಜವಾಬ್ದಾರಿ ನಂದು ರಾಣಿಗೆ. ಅವೆಲ್ಲ ಪ್ರಶ್ನೆಗಳನ್ನ ನಾಳೆ ಹುಟ್ಟಾಕ್ಸ್ಬಿಟ್ಟು ಅವ್ರ ಅಮ್ಮನ್ನೇ ಪ್ರಶ್ನೆ ಮಾಡೋ ಥರ ನಾನು ಮಾಡ್ತೀನಿ ಅಂತ ಈ ಅಜ್ಜಿ ಹೇಳ್ತಾರೆ ಸರಳಾಗೆ. ಇನ್ನು ರಾಣಿ ಇದ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನಾಗ್ತಾಳೆ ಒಂದು ಕಡೆ. ಸೊ ಇಲ್ಲೊಂದು ಕಡೆ ಮತ್ತೆ ಬಾಲುನ್ ಬೇರೆ ಯಾಕೋ ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಅಂದ್ಬಿಡ್ತಾನಲ್ಲ. ಬಾಲುನ್ಗೆ ತುಂಬಾ ಒಂಥರ ಶಾಕ್ ಆಗಿಬಿಟ್ಟು ಎದ್ದು ನಿಂತ್ಕೊಂಡು ನನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮನೆಗೆ ಬಂದು ಹೊಡಿತೀಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಯಾರು ಬಸ್ಸು ಅಂದಾಗ, ಅವನಿಗೆ ಎಷ್ಟು ಧೈರ್ಯ ಇದ್ದರೆ ನಾನು ಬಂದು ಹೊಡಿತಾನೆ ಅಂತ ಹೇಳ್ಬಿಡ್ತಾನೆ. ಆವಾಗ ಬಾಲುನ್ಗೆ ಒಂದು ಸ್ವಲ್ಪ ಕೂಲ್ ಆಗುತ್ತೆ. ಬಸ್ಸು, ಅದು ಯಾವನಂತ ಹೇಳಿ ಬಸ್ಸು, ಅವ್ನು ಯಾವನಾಗಿದ್ರೂ ಪರವಾಗಿಲ್ಲ, ಹಾಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಬಲ, ಗೊತ್ತಿಲ್ಲ ಯಾರು ಅಂತ ಹೇಳ್ತಾನೆ ವರ್ಧ. ಹಾಗೆ ಹೇಳಿದ ತಕ್ಷಣ ಬಾಲ ಇದ್ಕೊಂಡು ಸುಮ್ಮನೆ ಆಯಿಲ್ಮೆಂಟ್ ಹಚ್ತಾ ಇರ್ತಾನೆ. ಅಲ್ಲಿ ಕೈಯಲ್ಲಿ ಒಂಚೂರು ಗಾಯ ಆಗಿರುತ್ತೆ, ರಕ್ತ ಬಂದಿರುತ್ತೆ. ಅದೇನು ಬಲ, ನಿನ್ನ ಕೈ ಮೇಲೆ ರಕ್ತ ಬಂದಿದೆ ಅಂತೇಳಿ ವರ್ಧ ಕೇಳ್ತಾನೆ. ಅದು ಹೊಡೆದಿರ್ತಾನಲ್ವಾ ವರ್ಧನ್ಗೆ, ಅದೇ ಗಾಯ ಆಗಿರುತ್ತೆ. ಏನಿಲ್ಲ ಬಸ್ಸು ಅಂತ ಹೇಳ್ಬಿಟ್ಟು ತುಂಬ ಒಂಥರ ಗೊಂದಲದಿಂದ ಉತ್ತರ ಕೊಡ್ತಾನೆ. ಅದನ್ನು ವರ್ಧ ನೆನ್ಪು ಮಾಡ್ಕೊತಾನೆ ಹೊಡೆದಿರೋದನ್ನ. ಅಂದರೆ ಇದೇ ರೀತಿ ಹೊಡೆದ ಅಂತ ನೆನ್ಪು ಮಾಡ್ಕೊತಾ ಇರ್ತಾನೆ. ಮತ್ತು ಇಲ್ಲಿ ಒಂದು ಕಡೆ ಎಲ್ಲ ಆಗಿದೆ ಬಸ್ಸು, ನನಗೆ ಗೊತ್ತಿಲ್ಲ ಗಾಯ ಆಗಿರೋದು, ಎಲ್ಲಾಯ್ತಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಸೊ ಇನ್ನೇನು ಹಾಗೆ ಹೇಳಿದ ತಕ್ಷಣವೇ ತುಂಬ ಒಂಥರ ಇದಾದಂಗೆ ಆಗ್ಬಿಡುತ್ತೆ ಬಾಲನ್ಗೆ. ಏಕೆಂದರೆ ಭಯ ಶುರುವಾಗುತ್ತೆ, ಏನಾದ್ರು ಅನುಮಾನ ಪಟ್ಬಿಟ್ಟು ನಾವು ವರ್ಧ ನನ್ನ ಮೇಲೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಬಸ್ಸು, ನಾನು ಹೊಡ್ತೀನಿ, ಅವ್ನು ಯಾರು ಏನು ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ನಿನ್ನ ತಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಬಸ್ಸು ಅಂತ ಹೇಳ್ಬಿಟ್ಟು ಅವ್ನು ಹೊರಟ್ಬಿಡ್ತಾನೆ. ಆಗ ಒಂದು ಕಡೆ ವರ್ಧ ಅನುಮಾನ ಪಡೋಕ್ಕೆ ಶುರು ಮಾಡ್ತಾನೆ ಬಾಲನ ಮೇಲೆ. ಇಲ್ಲಿ ರೌಡಿನ ಕರೀತಾನೆ, ಇನ್ನೊಬ್ಬ ರೌಡಿನ ಬಾಯಿಲಿ ಅಂತ ಹೇಳ್ಬಿಟ್ಟು ಆ ರೌಡಿ ಬರ್ತಾನೆ. ಬಂದ ತಕ್ಷಣ, ಇವನ ಮೇಲೆ ಒಂದು ಕಣ್ಣಿಟ್ಟಿರು ಬಾಲನ ಮೇಲೆ, ಅವನೆಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅದೆಲ್ಲ ನೀನು ನನಗೆ ಇನ್ಫಾರ್ಮ್ ಮಾಡಬೇಕು ಅಂದಾಗ, ಬಸ್ಸು ನೀವು ಬಾಲನ ಮೇಲೆ ಅನುಮಾನ ಪಡ್ತಿದ್ದೀರ ಅಂತ ಕೇಳಿದಾಗ, ಅದೆಲ್ಲ ನೀನು ಬೇಡ್ದಿರೋ ಪ್ರಶ್ನೆ, ನಾನು ಹೇಳಿರೋ ಕೆಲಸ ಅಷ್ಟೇ ನೀನು ಮಾಡಬೇಕು ಅಂತ ಒಪ್ಪಿಸ್ಬಿಡ್ತಾನೆ ರೌಡಿಗೆ. ಅವನಿಗೆ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗಿ ಹೋಗ್ಬಿಟ್ಟಿದೆ ಬಾಲನ ಮೇಲೆ. ಅವ್ನು ಮಾಡೋ ಬಿಹೇವಿಯರು, ಅವ್ನು ಹೊಡೆದಿರೋ ಒಂದು ಏಟು, ವಾಯ್ಸು, ಆ ರಕ್ತ ಬೇರೆ ಆಗಿತ್ತು ಕೈಗೆ, ಅದೆಲ್ಲ ನೋಡಿಕೊಂಡು. ಸೊ ಇಲ್ಲಿ ಒಂದು ಕಡೆ ಕಾವೇರಿ ತುಂಬ ಫೀಲಿಂಗಲ್ಲಿ ರೂಮಲ್ಲಿ ಕೂತ್ಕೊಂಡು ಅವ್ರ ಅಣ್ಣನ ಜೊತೆ ಮಾತಾಡ್ತಾ ಇರ್ತಾಳೆ. ಅವ್ರ ಅಣ್ಣ ಇದ್ಕೊಂಡು, ಏನು ಕಾವೇರಿ ಈ ಥರ ಆಗೋಗ್ಬಿಡ್ತಲ್ಲ ಎಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಇಬ್ಬರು ಮಾತಾಡ್ಕೊಂಡು. ಸೀನಾ ಕೂಡ ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾನೆ. ಕಾವೇರಿ, ನೀನು ಈ ರೀತಿ ಮಾಡಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ, ಎಲ್ಲ ಹೇಳ್ತೀನಿ ಅಂತ ರಾಣಿನ ಕುಂಡ್ರಿಸ್ಕೊಂಡು ನೀನು ಸುಮ್ಮನೆ ಈ ಥರ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಲ್ಲ, ನೀನು ಹೇಳಬೇಕಿತ್ತು ಅಂದಾಗ, ಇಲ್ಲ ಅಣ್ಣ ನಾನು ಹೇಳಬೇಕಿತ್ತು, ಆದರೆ ಆ ಮಗುಗೆ ಸ್ವಲ್ಪ ದಿನ, ಇವಾಗಿನ್ನ ಚಿಕ್ಕೋಳವಳು, ಅವಳು ಜೈಲಲ್ಲೇ ಹುಟ್ಟು ಜೈಲಲ್ಲೇ ಬೆಳೆದು ಈಗ ಹೊರಗಡೆ ಪ್ರಪಂಚ ನೋಡ್ತಿದ್ದಾಳೆ. ನಾನೇನಾದರೂ ಈ ವಿಷಯನ ಅವಳಿಗೆ ಹೇಳಿದ್ರೆ, ಅವಳು ಚಿಕ್ಕ ವಯಸ್ಸಲ್ಲಿ ಅವಳದೊಂದು ಕನಸಂತ ಇರುತ್ತೆ, ಅವಳೊಂದು ಆಟ ಪಾಠ ಅದೆಲ್ಲದರಲ್ಲಿ ಇರಬೇಕಲ್ವಾ. ಈಗ ನಾವೇನಾದ್ರು ಹೇಳಿದರೆ ಅವಳು ತುಂಬ ನೋವು ಮಾಡ್ಕೊತಾಳೆ, ಅವಳು ಬಾಲ್ಯದ ಜೀವನ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಲಿ ಸತ್ಯಗಳು ಅಂತ ಸುಮ್ಮನೆ ಇದ್ದೀನಿ ಸೀನಣ್ಣ ಅಂತ ಹೇಳಿದಾಗ, ಆವಾಗ ಸೀನಾ ಇದ್ಕೊಂಡು, ಆಯಿತು ಕಾವೇರಿ, ನಾನೇನೋ ತಪ್ಪಾಗಿ ಕೇಳಿದೆ, ನೀನು ಬೇಜಾರು ಮಾಡ್ಕೋಬೇಡ ಅಂದಾಗ, ಇಲ್ಲ ಆ ಥರ ಏನಿಲ್ಲ ಕಾವೇರಿ, ಆದರೆ ಆಗ ಅನ್ನಿಸ್ತು ಅದಕ್ಕೆ ಕೇಳಿದೆ ನಾನು ಅಂತ ಸೀನಾ ಹೇಳ್ತಾನೆ.
ಸೊ ನಂಗೆ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವನು ಸರಿ ಆಯಿತು ಕಾವೇರಿ, ಜಾಸ್ತಿ ಯೋಚನೆ ಮಾಡಬೇಡ, ಆ ಮಗು ಇವಾಗಲೇ ತುಂಬ ನೊಂದ್ಕೊಳ್ತಾ ಇದೆ, ಈ ವಯಸ್ಸಲ್ಲಿ ಅವಳಿಗೆ ಎಷ್ಟೊಂದು ಟೆನ್ಷನ್ ಇದೆ ಪಾಪ, ಈಗ ಈ ವಿಷಯನ ಹೇಳಿದ್ರೆ ಅವಳು ಕೂಡ ತುಂಬ ಬೇಜಾರು ಮಾಡ್ಕೊತಾಳಂತ ನಾನು ಯೋಚನೆ ಮಾಡಲಿಲ್ಲ, ಆದರೂ ಆದಷ್ಟು ಬೇಗ ಹೇಳಬೇಕು ಈ ವಿಷಯಗಳೆಲ್ಲ ಅಂತೇಳಿ ಸೀನಾ ಹೇಳ್ತಾನೆ. ಇಲ್ಲ ಹೇಳ್ತೀನಿ, ಯಾವತ್ತಾದ್ರೂ ಈ ಸತಿ ಅವಳಿಗೆ ಗೊತ್ತಾಗಲೇಬೇಕು, ಒಂದಿನ ಆದರೂ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಸೊ ಇಲ್ಲಿ ಒಂದು ಕಡೆನ ಅಲ್ಲಮ್ಮ ನೀನು ಎಲ್ಲೋಗಿದ್ದೆ, ಯಾರು ನಿನ್ನ ಇದು ಮಾಡಿದ್ದು ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ಅಣ್ಣ ಒಂದು ವಿಷಯ ಗೊತ್ತಾ, ನನ್ನ ಕಿಡ್ನಾಪ್ ಮಾಡಿದ್ದು ವರದ ಅಣ್ಣ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ಸತ್ಯಣ್ಣಂಗೆ ತುಂಬಾ ಶಾಕ್ ಆಗುತ್ತೆ, ಯಾಕೆಂದರೆ ಈ ಹೆಸರನ್ನೆಲ್ಲೋ ಕೇಳಿದ್ದೀವಲ್ಲ ನಾವು ಅಂತೇಳಿ ಸೀನಾ ಈ ಸತ್ಯಣ್ಣ ಇಬ್ಬರು ಎದ್ದು ನಿಂತ್ಕೊತಾರೆ. ಹೌದಾ, ನಿಮಗೆ ಗೊತ್ತಾ ವರದ ಅಂತೇಳ್ಬಿಟ್ಟು ಕಾವೇರಿ ಕೇಳ್ತಾಳೆ. ಹೂನಮ್ಮ, ನಾವು ಸ್ಕೂಲಿಗೆ ರಾಣಿನ ಸೇರ್ಸೋಕ್ಕೆ ಅಂತ ಹೋಗಿದ್ದೆ, ಅವನ ಮಗನೂ ರಾಣಿ ಒಂದೇ ಕ್ಲಾಸ್ಮೇಟು, ಆದರೆ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ ಅವರಿಬ್ಬರು. ಈ ರೀತಿಯೆಲ್ಲ ನಡೆದಿತ್ತು. ಸೊ ನಮ್ಮ ಮನೆಯವರು ಎಲ್ಲ ಅವ್ರ ಮನೆಗೆಲ್ಲ ಬರ್ತಡೇಗೆ ಆಚರಣೆ ಮಾಡೋಕ್ಕೆ ಹೋಗಿದ್ರು. ಅವನು ಈ ಮನೆಗೆ 2 ಸರಿ ಮಗನ ಕರ್ಕೊಂಡು ಬಂದಿದ್ದ, ರಾಣಿನ ನೋಡಿದ್ದಾನೆ, ರಾಣಿ ಕೂಡ ತುಂಬ ಪರಿಚಯ ಇದ್ದಾಳೆ ಅಂತೆಲ್ಲ ಹೇಳ್ಬಿಡ್ತಾನೆ. ಅಣ್ಣ ಏನಣ್ಣ ಹೇಳ್ತಿದ್ಯಾ, ಅವನಿಂದನೇ ರಾಣಿನ ದೂರ ಮಾಡಿ ಅವನಿಂದನೇ ದೂರ ಮಾಡಬೇಕು, ಯಾವತ್ತೂ ಅವನಿಗೆ ರಾಣಿ ಇದ್ದಾಳೆ ಅನ್ನೋ ವಿಷಯನೇ ಗೊತ್ತಾಗಬಾರ್ದು ಅಂಥೇಳಿ ನಾನು ಅಂದ್ಕೊಂಡ್ರೆ, ಈಗ ನೋಡಿದ್ರೆ ರಾಣಿ ವಿಷಯನೇ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತಿದ್ಯಲ್ಲಣ್ಣ, ಏನಣ್ಣ ಹೇಳ್ತಿದ್ಯಾ ನೀನು ಅಂತ ಕಾವೇರಿ ತುಂಬ ಕಂಗಾಲಾಗ್ಬಿಡ್ತಾಳೆ. ಅಯ್ಯೋ ಕಾವೇರಿ, ಸ್ವಲ್ಪ ಸಮಾಧಾನ ಮಾಡ್ಕ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ಜಾಸ್ತಿ, ನಾನು ಇದೀನಲ್ಲ, ರಾಣಿಗೆ ಏನು ನೋವಾಗಕ್ಕೆ ನಾನು ಬಿಡೋದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಸತ್ಯಣ್ಣ ಹೇಳ್ತಾರೆ. ಆದರೂ ಅಣ್ಣ ಎಂಥ ಕೆಲಸ ಆಗೋಗ್ಬಿಟ್ಟಿದೆ, ಅದು ರಾಣಿಗೆ ಪರಿಚಯ ಆಗೋಗಿದೆ ಅವನು ಅಂತಂದರೆ ಏನೆಲ್ಲ ಆಗ್ಬೋದು ಅಣ್ಣ, ತುಂಬ ಭಯ ಆಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾಳೆ ಕಾವೇರಿ. ಅಯ್ಯೋ ಕಾವೇರಿ, ನೀನು ಯೋಚನೆ ಮಾಡಬೇಡಮ್ಮ, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ ಅಂತ ಸೀನಾ ಕೂಡ ಹೇಳ್ತಾನೆ. ರಾಣಿಗೆ ಏನೂ ಆಗಲ್ಲ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸೀನಾ ಕೂಡ ಹೇಳ್ತಾನೆ. ಸತ್ಯಣ್ಣ ಕೂಡ ಅದನ್ನೇ ಹೇಳ್ತಾನೆ. ನೋಡು ಕಾವೇರಿ, ನೀನು ಯೋಚನೆ ಮಾಡೋದೇ ಹೋಗಬೇಡ, ರಾಣಿ ನಂಜೆ ಬರೀ, ಈ ಮಾಮ ಇರೋವರೆಗೂ ರಾಣಿಗೆ ಏನೂ ತೊಂದರೆ ಆಗೋಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ ಸತ್ಯಣ್ಣ ಕೂಡ ತುಂಬ ಧೈರ್ಯ ಕೊಡ್ತಾರೆ ಕಾವೇರಿಗೆ. ಸೊ ಅದೆಲ್ಲ ಆಗುತ್ತೆ, ಅದೆಲ್ಲ ಆಗಿ ಅವಳು ತುಂಬ ಅಳಕ್ಕೆ ಶುರು ಮಾಡ್ತಾಳೆ. ಆದರೆ ಭಯ ಶುರುವಾಗ್ಬಿಟ್ಟಿರ್ತೈತೆ ಅವಳಿಗೆ, ಅಂದರೆ ನನ್ನ ಮಗಳು ಪರಿಚಯ ಆಗೋಗ್ಬಿಟ್ಟಿದ್ದಾನಲ್ಲ ವರ್ಧನ್ಗೆ ಅಂತ ಹೇಳ್ಬಿಟ್ಟು, ಈ ಕರಳು ಬಳ್ಳಿನ ಎಷ್ಟು ದಿನ ಅಂತ ನಾನು ಜೋಪಾನ ಮಾಡಿಕೊಂಡು ಹೊಟ್ಟೆಲಿ ಇಟ್ಕೋಬೇಕಣ್ಣ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ನನ್ನಂಥ ಪಾಪಿಗೆ ಈ ಮಗು ಹುಟ್ಟಬಾರ್ದಿತ್ತು, ಅವಳು ಯಾಕೆ ಇಷ್ಟೊಂದು ನೋವು ಅನುಭವಿಸ್ತಾಳೆ ಅಂತ ತುಂಬ ಫೀಲ್ ಮಾಡ್ಕೊತಾಳೆ. ಸೊ ಇಲ್ಲಿ ಒಂದು ಕಡೆನ ಮಣಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿರ್ತಾನೆ ಬಾಲ. ಥ್ಯಾಂಕ್ಸ್ ಬಾಲ, ನೀನೇನಾದರೂ ಹೇಳಿಲ್ಲ ಅಂತಂದಿದ್ರೆ ನಾನು ಹೋಗಿ ಕಾವೇರಿನ ಕಾಪಾಡೋಕ್ಕೆ ಆಗ್ತಿರ್ಲಿಲ್ಲ, ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಅಂದಾಗ. ನೋಡು ಅದೆಲ್ಲ ಇರಲಿ, ಇವತ್ತು ನನ್ನ ತಂಗಿನ ಕಳ್ಕೊಂಡು ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು, ಆದರೆ ನಿನ್ನ ಹೆಂಡ್ತಿನ ಕಳ್ಕೊಂಡು ನೀನು ನೋವು ಅನುಭವಿಸ್ಬಾರ್ದಂತ ನಾನು ಹೆಲ್ಪ್ ಮಾಡ್ತಿರೋದು. ಇಂಥ ಕೆಟ್ಟು ನೀಚರನ್ನೆಲ್ಲ ನಾವು ಈ ರೀತಿ ಎಲ್ಲ ಕ್ಷಮಿಸ್ಕೊಂಡು ಯಾವುದೇ ಕಾರಣಕ್ಕೂ ಇರೋಂಗಿಲ್ಲ, ಇವನ್ನ ಹೇಗಾದರೂ ಮಾಡಿ ಬೇಗ ನಾವು ಜೈಲಿಗೆ ಕಟ್ಟಲೇಬೇಕು ಅಂತೇಳಿ ಮಣಿ ಹೇಳ್ತಾ ಇರ್ತಾನೆ. ಸೊ ಈ ಸಾಕ್ಷಿನ ಹೇಗಾದರೂ ಮಾಡಿ ಬೇಗನೆ ಹುಡುಕಬೇಕು ನಾವು, ಆ ಸಾಕ್ಷಿ ಎಲ್ಲಿದೆ ಅಂತ ಬಲ, ಫಸ್ಟ್ ಆ ಸಾಕ್ಷಿ ಹುಡುಕಿದ್ರೆ ನಾವು ಇವನ್ನ ಜೈಲಿಗೆ ಹಾಕೋಕ್ಕಾಗೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸೊ ಅದೆಲ್ಲ ಆದಮೇಲೆ, ಅಲ್ಲ ನೀನು ಕಾವೇರಿನ ಮಾತಾಡಿಸ್ತೀಯಾ, ನಾನು ಬದಲಾಗಿದ್ದೀನಿ ಅಂತ ಹೇಳ್ತೀಯಾ ಅಂತೇಳಿ ಮಣಿ ಕೇಳ್ತಾನೆ. ಆದರೆ ಅದೆಲ್ಲ ಪ್ರಯೋಜನ ಇಲ್ಲ ಮಣಿ, ಯಾಕೆ ಅಂತಂದರೆ ಈ ನಂಬಿಕೆನ ಪದಕ್ಕೆ ನಾನು ಅರ್ಹನೇ ಅಲ್ಲ, ಅವಳಿಗೆ ತುಂಬ ನೋವು ಕೊಟ್ಟಿದ್ದೀನಿ ನಾನು, ಅವಳು ನನ್ನ ನಂಬ್ತಾನೂ ಇಲ್ಲ, ನಾನು ಏನು ಹೇಳಿದ್ರು ಅಷ್ಟೇ, ಏನೇ ಬಿಟ್ಟರು ಅಷ್ಟೇ, ಅವಳು ನಂಬೋದಿಲ್ಲ ಅಂತ ಹೇಳಿದಾಗ ನೀನು ಹಿಂದೆ ಹೋಗೋದು ನಿಲ್ಲಿಸ್ಬೇಡ, ಅವಳಿಗೆ ಹೇಗಾದರೂ ಮಾಡಿ ನಂಬಿಕೆ ಬರೋ ಥರ ಮಾಡ್ಕೋಬಾಲ ನೀನು, ಏಕೆಂದರೆ ನೀನು ಅವಳು ಚೆನ್ನಾಗಿರಬೇಕು, ನನ್ನ ತಂಗಿನಂತೂ ನಾನು ಕಳ್ಕೊಂಡೆ ಅಂತೇಳಿ ಬಾಲ ತುಂಬ ನೋವಲ್ಲಿ ಹೇಳ್ತಾ ಇರ್ತಾನೆ. ಇದೆಲ್ಲ ಆಗೋಕ್ಕೆ ಆ ವರ್ಧನೆ ಅಲ್ವಾ ಕಾರಣ, ಆ ವರ್ಧನ ಫಸ್ಟು ಮಟ್ಟ ಹಾಕಿದರೆ ನಾವು ಇವತ್ತು ಇಷ್ಟೊಂದು ಕಷ್ಟ ಅನುಭವಿಸ್ತಿರೋದು ಆ ನನ್ನ ಮಗನಿಂದನೇ, ನಾನು ಇಲ್ಲಿ ಅನುಭವಿಸ್ತಾ ಇದ್ದೀನಿ, ಆ ಹುಡುಗಿ ಅಲ್ಲಿ ಹೋಗಿ ಜೈಲಲ್ಲಿ ಅನುಭವಿಸಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲ ನೋವು ತಿನ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾರೆ. ಇನ್ನೊಂದು ವಿಷಯ ಗೊತ್ತಾ ಮಣಿ, ನನ್ನಿಂದ ಅವಳು ಕಾವೇರಿ ಕರಳು ಬಳ್ಳಿನೇ ಕಳ್ಕೊಬಿಟ್ಟಿದ್ದಾಳೆ ಅಂತ ಹೇಳಿದಾಗ, ಅಯ್ಯೋ ಪ್ರೆಗ್ನೆಂಟ್ ಇದ್ಲಂತ ಕಾವೇರಿ ಅಂತ ಮಣಿ ಕೇಳಿದಾಗ, ಹೌದು ನನ್ನಿಂದನೇ ಕಳ್ಕೊಂಡಿದ್ದಾಳೆ ಅಂತ ಹೇಳ್ಬಿಡ್ತಾನೆ. ಸೊ ಮಗು ಇದೆ, ಆದರೆ ಸತ್ಯ ಹೇಳಿರೋ ಒಂದು ಮಾತಿಂದ ಅವನು ಮಗು ಸತ್ತೋಗಿದೆ ಅಂತ ಅಂದ್ಕೊಳ್ತಾ ಇರ್ತಾನೆ. ನೋಡು ಮಣಿ, ಬಲ, ಯಾವುದೇ ಕಾರಣಕ್ಕೂ ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ನಾವು, ಹೇಗಾದರೂ ಮಾಡಿ ಎಲ್ಲಿದೆಯೋ ಆ ಸಾಕ್ಷಿನ ಹುಡುಕಿ ಫಸ್ಟ್ ಇವನ್ನ ಜೈಲಿಗೆ ಕಟ್ಟಾಕೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದಾಗ, ನೋಡು ಮಣಿ, ನಾನು ಇಲ್ಲಿರೋಕ್ಕಾಗ್ತಾಯಿಲ್ಲ, ಅವ್ನ ಮುಖ ನೋಡಿದ್ರೆ ನನಗೆ ಕೋಪ ಬರ್ತಿದೆ, ವರ್ಧನ್ ಮುಖ, ಆದರೆ ನಾನೀಗ ಪ್ಲ್ಯಾನ್ ಮಾಡಬೇಕು ಅಂದರೆ ಇಲ್ಲಿ ಇರಲೇಬೇಕು ಅಂತೇಳಿ ಬಾಲ ಹೇಳ್ತಾನೆ. ನೋಡು ಬಾಲ, ನೀನು ಯೋಚನೆ ಮಾಡಬೇಡ, ನಾನೇ ಇಲ್ಲಿಂದ ನಿನ್ನ ಈಚೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇವರೆಗೂ ಸ್ವಲ್ಪ ಕಾಲಾವಕಾಶ ಬೇಕು, ಟೈಮ್ ಕೊಡು ಅಂತೇಳಿ ಮಣಿ ಕೂಡ ಹೇಳ್ತಾನೆ. ಸೊ ಆಯಿತು ಅಂತ ಇಬ್ಬರು ಕಾಂಪ್ರಮೈಸ್ ಆಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಇಲ್ಲಿ ಒಂದು ಕಡೆ ಇನ್ನು ಇಬ್ಬರು ಮಾತಾಡ್ಕೊಂಡು ಅಣ್ಣ ತಂಗಿ ಹೊರಗಡೆ ಬರ್ತಾರೆ.
ಅಲ್ಲ ಕಾವೇರಿ, ನಿನ್ನ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ದಲ್ವಾ? ಸೊ ನನ್ನ ಬಾಲ ಅಲ್ವಾ ನಿನ್ನ ಕರ್ಕೊಂಡು ಹೋಗಿದ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಅಲ್ಲ ಅಣ್ಣ, ವರ್ಧ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ವರ್ಧನ? ಏನು ಹೇಳ್ತಿದೀಯ ನೀನು ಅಂತ ಹೇಳಿದಾಗ, ಹೌದು ಅಣ್ಣ, ವರ್ಧ ನನ್ನ ಕರ್ಕೊಂಡು ಹೋಗಿದ್ದು. ಕರ್ಕೊಂಡು ಹೋಗ್ಬಿಟ್ಟು ಮತ್ತು ನನಗಿನ್ನೊಂದು ವಿಷಯ ಗೊತ್ತಾ, ನನ್ನ ಬಂದು ಕಾಪಾಡಿದ್ದು ಬಾಲ ಅಂತ ಹೇಳ್ಬಿಟ್ಟು ಹೊಡೆದ ಅಣ್ಣ. ಒಂಥರ ಇದೆಲ್ಲ ನೋಡ್ತಾ ಇದ್ರೆ ವಿಚಿತ್ರ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ? ಹಾಗಿದ್ರೆ ಏನಾದರೂ ಬಾಲ ಏನಾದರೂ ಚೇಂಜ್ ಆಗಿಬಿಟ್ಟಿದ್ದಾನಾ? ಇದೇನು ಹೇಳ್ತಿದ್ಯಾ? ಅವನು ಬಲಗೈ ಬಂಟ ಅವನು ಅಂತ ಹೇಳ್ತಿದ್ದಲ್ಲ, ಅಂಥದ್ರಲ್ಲಿ ಅವನ್ನ ಹೇಗೆ ಹೊಡೆದ ಅವನು? ಇದೆಲ್ಲ ಏನೇನೋ ನಡೀತಿದೆಯಲ್ಲ ಅಂತ ಸತ್ಯನಿಗೆ ಒಂದು ಕಡೆ ಅನುಮಾನ ಶುರುವಾಗುತ್ತೆ. ಕಾವೇರಿಗೂ ಅಷ್ಟೇ ಆಲ್ರೆಡಿ ಅನುಮಾನ ಬಂದಿದೆ. ಏಕೆಂದರೆ ನನ್ನ ಕಣ್ಣೆದುರಿಗೆ ಹೊಡೆದ ಅಣ್ಣ, ಸಿಕ್ಕಾಬಟ್ಟೆ ಹೊಡೆದಾಕ್ತಾ ಬಾಲುನ. ನನಗೂ ಒಂಥರ ಡೌಟ್ ಬರ್ತಾ ಇದ್ದಿಲ್ಲ, ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಸತ್ಯಣ್ಣ ಕಾವೇರಿ ಇಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ. ಹೌದು ಅಣ್ಣ, ನಾನು ಯಾಕಣ್ಣ ಸುಳ್ಳು ಹೇಳಿ, ನಿಜನೇ ಹೇಳ್ತಾ ಇದ್ದೀನಿ, ಸಕ್ಕದಾಗ ಹೊಡೆದ ವರ್ಧನ ಬಾಲ ಅಂತ ಹೇಳ್ಬಿಟ್ಟು ಕಾವೇರಿ ಕೂಡ ಹೇಳ್ತಾಳೆ. ಸೊ ಹಂಗಂದ ತಕ್ಷಣ ಸತ್ಯಣ್ಣ ಇದ್ಕೊಂಡು ಈ ಮಾತು ಹೇಳ್ತಾರೆ. ಹಾಗಾದರೆ ಬಾಲ ಏನೋ ಬದಲಾಗಿದ್ದಾನೆ ಅಂತ ಅನ್ನಿಸ್ತಿದೆ ಕಾವೇರಿ, ನೋಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೀರಿಯಲ್ಲು, ಏಕೆಂದರೆ ಇಲ್ಲಿ ಇಬ್ಬರಿಗೂ ಅಣ್ಣ ತಂಗಿಗೆ ಬಾಲ ಬದಲಾಗಿದೆ ಅನ್ನೋ ಒಂದು ನಂಬಿಕೆ ಕೂಡ ಬಂದಿದೆ ಇಬ್ರಿಗೂ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ಮಣಿ ಕೂಡ ತುಂಬಾ ಸಪೋರ್ಟಿಯಾಗಿ ನಿಂತಿದ್ದಾನೆ ಬಾಲುನ್ಗೆ. ವರ್ಧನ್ಗೆ ಒಂದು ಕಡೆ ಬಾಲುನ ಮೇಲೆ ಡೌಟ್ ಬಂದಿದೆ. ಸೊ ಇದು ಎಲ್ಲಿಗೋಗಿ ಎಲ್ಲಿ ಮುಟ್ಟುತ್ತೋ ಗೊತ್ತಿಲ್ಲ. ರಾಣಿಗಿನ ಅಪ್ಪ ಅಮ್ಮದಿ ಯಾರನ್ನೋದೇ ಗೊತ್ತಿಲ್ಲ, ಬಾಲ್ಗೂ ನನ್ನ ಮಗಳಂತ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.